ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಗದ್ದುಗೆ ಗುದ್ದಾಟ ವಿಚಾರ. ಇದಕ್ಕೆ ಸಂಬಂಧಪಟ್ಟಂತೆ ನಾಡಿದ್ದು ಶುಕ್ರವಾರ ದೆಹಲಿಗೆ ಡಿಸಿಎಂ ಡಿಕೆ ತೆರಳುತ್ತಾ ಇದ್ದಾರೆ. ಜನವರಿ 18ರಿಂದ 27ರವರೆಗೆ ರಾಹುಲ್ ಅಲಭ್ಯತೆ. ಈ ಹಿನ್ನೆಲೆಯಲ್ಲಿ ಜನವರಿ 16ಕ್ಕೆ ಭೇಟಿಗೆ ಡಿಕೆ ಶತ ಪ್ರಯತ್ನ ಮಾಡ್ತಾ ಇದ್ದಾರೆ. ರಾಹುಲ್ ಭೇಟಿ ವೇಳೆ 2 ಪ್ರಸ್ತಾಪವನ್ನು ಮುಂದಿಡ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಅದೇ ಒಂದು ಪ್ರಸ್ತಾಪ ನಂಬರ್ 1, ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡಲಿ, ಆಮೇಲೆ ಅಧಿಕಾರ ಬಿಟ್ಟುಕೊಡ್ಲಿ ಅಂತ. ಎರಡನೇದು ಇಬ್ಬರ ಸಮ್ಮುಖದಲ್ಲೇ ತೀರ್ಮಾನ ಆಗಲಿ ಅಂತ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡೆಯೋಣ. ರವೀಶ್, ಈಗ 16ನೇ ತಾರೀಕು ಭೇಟಿ ಅನುಮತಿ ಸಿಕ್ಕಿದೆಯಾ, ಪರ್ಮಿಷನ್ ಸಿಕ್ಕಿದೆಯಾ ರಾಹುಲ್ ಗಾಂಧಿ ಅವರ ಭೇಟಿಗೆ? ಏನು ಸ್ಟ್ರಾಟಜಿ ಇವಾಗ ಡಿ ಕೆ ಶಿವಕುಮಾರ್ ಅವರದ್ದು? ಅರವಿಂದ್, ಖಂಡಿತವಾಗಿಯೂ ಕೂಡ 16ನೇ ತಾರೀಕು ಅಸ್ಸಾಂ ಒಂದು ಚುನಾವಣೆ ಸಂಬಂಧಪಟ್ಟಂತೆ ವೀಕ್ಷಕರ ಸಭೆ ಇದೆ. ಆ ಒಂದು ವೀಕ್ಷಕರ ಸಭೆಗೆ ಡಿ ಕೆ ಶಿವಕುಮಾರ್ ಅವರು ತೆರಳುತ್ತಾ ಇದ್ದಾರೆ, ಅದನ್ನು ಕನ್ಫರ್ಮ್ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ನಾನು ರಾಹುಲ್ ಗಾಂಧಿ ಅವರ ಜೊತೆ ಭೇಟಿ ಮಾಡಬೇಕು, ಅದಕ್ಕಾಗಿ ಅರ್ಧ ಗಂಟೆಗಳ ಕಾಲ ಅವಕಾಶ ಕೊಡಬೇಕು ಅಂತಲೂ ಕೂಡ ರಾಹುಲ್ ಗಾಂಧಿ ಅವರ ಕಚೇರಿಗೂ ಕೂಡ ತಿಳಿಸಿರ್ತಕ್ಕಂಥದ್ದು. ಆದರೆ ರಾಹುಲ್ ಗಾಂಧಿ ಅವರ ಕಚೇರಿಯಿಂದ ಇಲ್ಲಿ ತನಕ ಯಾವುದೇ ರೀತಿಯ ರೆಸ್ಪಾನ್ಸ್ ಬಂದಿಲ್ಲ. ಹಾಗಾಗಿ ಅದನ್ನು ನಾಳೆ ನಾಡಿದ್ದು ಕನ್ಫರ್ಮ್ ಮಾಡ್ತಾರೋ, ಅಲ್ಲಿ ಹೋದ್ಮೇಲೆ ಕನ್ಫರ್ಮ್ ಮಾಡ್ತಾರೋ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟತೆ ಇಲ್ಲ. ಅಂದರೆ 2 ಡೇಟನ್ನು ಇಟ್ಕೊಂಡಿದ್ರು, 16 ಮತ್ತು 22. 22ಕ್ಕೆ ರಾಹುಲ್ ಗಾಂಧಿ ಅವರು 22ರಿಂದ 27 ತನಕ ಡೆಲ್ಲಿಲಿ ಲಭ್ಯ ಇರೋದಿಲ್ಲ, ಅವರು ಪ್ರವಾಸದಲ್ಲಿರ್ತಾರೆ ಅನ್ನೋದನ್ನು ಕೂಡ ಈಗಾಗಲೇ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಹಾಗಾಗಿ 22ನೇ ತಾರೀಕು ಅವರು ಭೇಟಿ ಆಗೋದು ಡೌಟು. ಹಾಗಾಗಿ ಭೇಟಿ ಏನೇ ಇದ್ರೂ ಕೂಡ 16ನೇ ತಾರೀಕು ಆಗಬೇಕಾಗತ್ತೆ. ಇಲ್ಲ ಅವರು ಪ್ರವಾಸದಿಂದ ಬಂದ ಬಳಿಕ 27ರ ನಂತರ ಮತ್ತೆ ಭೇಟಿ ಆಗಬೇಕಾಗತ್ತೆ. ಒಂದಿಲ್ಲದ ಒಂದು ಎಲ್ಲೋ ಒಂದು ರೀತಿಯ ಹರ್ಡಲ್ಸ್ಗಳು ಡಿ ಕೆ ಶಿವಕುಮಾರ್ ಅವರಿಗೆ ಅಡೆತಡೆ ಆಗ್ತಾ ಇದೆ. ಯಾಕೆಂದರೆ ನವೆಂಬರ್ ಕ್ರಾಂತಿಯಿಂದ ಶುರು ಮಾಡಿದಂಥವ್ರು ಬ್ರೇಕ್ಫಾಸ್ಟ್ ಮೀಟಿಂಗಿಗೆ ಅದು ಒಂದು ರೀತಿಯಲ್ಲಿ ಶಮನ ಆಗಿತ್ತು. 1.5 ತಿಂಗಳ ಕದನ ವಿರಾಮ ಘೋಷಣೆ ಮಾಡಿದರು. ಈಗ ಆ ಕದನ ವಿರಾಮವನ್ನು ಮತ್ತೆ ಒಂದು 2-3 ತಿಂಗಳು ವಿಸ್ತರಣೆ ಮಾಡುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಅದೇನೇ ಇರಲಿ, ಒಂದು ಒಪ್ಪಂದ ಆಗಿಬಿಡಲಿ, ಅದು ಬಜೆಟ್ ಬಳಿಕ ಆದರೂ ಕೂಡ ಒಂದು ಒಪ್ಪಂದ ಆಗಿಬಿಡಲಿ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಪ್ಲಾನು. ಹಾಗಾಗಿ ಈ ಪ್ಲಾನ್ಗೆ ರಾಹುಲ್ ಗಾಂಧಿ ಅವರು ಯಾವ ರೀತಿ ಒಂದು ರೀತಿಯಲ್ಲಿ ಗ್ರೀನ್ ಸಿಗ್ನಲ್ ಕೊಡ್ತಾರೆ, ಟೈಮ್ ಕೊಡ್ತಾರೆ ಅಂತ ಕೂಡ ಕಾದು ನೋಡಬೇಕಾಗುತ್ತೆ. ಇಲ್ಲಿ ತನಕವೂ ಕೂಡ ಆ ಒಂದು ಟೈಮನ್ನು ನಿಗದಿ ಮಾಡಿರೋದ್ರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟತೆ ರಾಹುಲ್ ಗಾಂಧಿ ಅವರ ಕಚೇರಿಯಿಂದ ಬಂದಿಲ್ಲ. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸುಮ್ಮನೆ ಕೂತಿಲ್ಲ. ಜನವರಿ 27ರ ನಂತರ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಒಂದು ಬಜೆಟ್ಗೆ ಮಂಡನೆ ಮಾಡೋದಕ್ಕೆ ಮತ್ತು ಬಜೆಟ್ ಸಿದ್ಧತೆ ಶುರು ಮಾಡ್ತೀನಿ ಅಂತ ಅನುಮತಿ ಕೇಳೋದಕ್ಕೂ ಕೂಡ ತೆರಳುತ್ತಾರೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಹೋಗೋದಿಲ್ಲ. 27ರ ಬಳಿಕ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ತೆರಳುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಥ್ಯಾಂಕ್ ಯು ರವೀಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ನೋಡೋಣ ಮುಂದಕ್ಕೆ ಡೆವಲಪ್ಮೆಂಟ್ ಯಾವ ರೀತಿ ಆಗುತ್ತೆ ಅಂತ.